ನೋಡಿ ಇದಿಷ್ಟು ರಾಜಗಿರಿ ಸೊಪ್ಪು ಎರಡು ಪಾಟಲ್ಲಿ ನಾನು ಬೆಳೆದಿದ್ದೀನಿ. ಓಕೆ, ಇದಿಷ್ಟು ಮೂಲಂಗಿ ನೋಡ್ತಾ ಇದ್ದೀರಾ ನೀವು, ಎಷ್ಟು ಫ್ರೆಶ್ ಇದೆ ನೋಡಿ. ಇದನ್ನು ಕೂಡ ಎರಡು ಪಾಟಲ್ಲಿ ಬೆಳೆದಿರೋದು. ಇದು ಬರೀ ಎರಡು ಹೀರಿಬಳ್ಳಿ, ಅಷ್ಟರಲ್ಲಿ ನನಗೆ ಇಷ್ಟು ಕಾಯಿ ಕೊಟ್ಟಿದೆ. ಆಲ್ಮೋಸ್ಟ್ 1.5 kg ಇದೆ ಇದು. ಇದನ್ನೆಲ್ಲ ನಾನು ಟೆರೆಸ್ ಗಾರ್ಡನ್ ಬೆಳೆದಿದ್ದೀನಿ ನೋಡಿ. ಇದು ಎಷ್ಟು ಫ್ರೆಶ್ ಆಗಿದೆ ನೋಡಿ. 2ನೇ ಪಾಟ್ ಇದು. ಇದ್ರ ಮಧ್ಯೆ ಇರೋದು ಇದು ಆ್ಯಪಲ್ ಗಿಡ ಇದು. ಸೊ ಅದ್ರ ಮಧ್ಯೆ ನಾನು ಈ ರಾಜಗಿರಿ ಸೊಪ್ಪಿನ ಒಂದು ಸೀಡ್ಸನ್ನು ಹಾಕಿದ್ದೆ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ರಾಜಗಿರಿ ಸೊಪ್ಪು ಮತ್ತೆ ಮೂಲಂಗಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದು ನಾನು 2ನೇ ಟೈಮ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಮಾಡಿದಾಗ ನೀವೆಲ್ಲ ವಿಡಿಯೋ ನೋಡಿದಿರಿ, ತುಂಬಾ ಲೈಕ್ ಮಾಡಿದ್ದೀರಾ. ಇವತ್ತು ಕೂಡ ನಾನು ಎರಡನೇ ಟೈಮ್ಗೆ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಬನ್ನಿ 1 by 1 ತೋರಿಸ್ತಾ ಹೋಗ್ತೀನಿ. 2ನೇ ಸಾರಿ ನನಗೆ ಎಷ್ಟು ಬಂತು ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಬನ್ನಿ ನೋಡೋಣ. ಇದು ಸೆಕೆಂಡ್ ಟೈಮ್, ಅಂದರೆ ಇದರಲ್ಲಿ ಆಲ್ರೆಡಿ 2 ಬಂದಿತ್ತು. ಅದನ್ನು ನಾನು ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೆ ಲಾಸ್ಟ್ ಟೈಮಲ್ಲಿ. ಇವಾಗ ನೀವು ನೋಡುತ್ತಿರ್ಬೋದು, ಇಲ್ಲಿ ನಾನು ಆಲ್ರೆಡಿ 2 ತೆಗೆದಿದ್ದೀನಿ. ಈ ಕಡೆ ಒಂದು ಬಂದಿತ್ತು. ಅದಾದಮೇಲೆ ನಾನು ಹೇಳಿದ್ದೆ ನಿಮಗೆ 2 ಈರುಳ್ಳಿ ಇದೆ, 4 ಈರುಳ್ಳಿ ಇದೆ, ಇಲ್ಲಿ ಹಾಗೆ ಬಿಡ್ತಾ ಇದ್ದೀನಿ ಅಂತ. ಇವಾಗ ಬೇರೆ ಪಾಟಲ್ಲಿ ಬಂದಿರೋ ಮೂಲಂಗಿನ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ದೀರಿ ನೀವು, ಆ ಕಡೆ 2 ತೆಗೆದಿದ್ದೀನಿ. ಇವಾಗ ಇಲ್ಲಿ 2 ಇನ್ನೂ ಉಳಿದಿತ್ತು ಚಿಕ್ಕದು, ಅದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಆಲ್ರೆಡಿ ಇತ್ತು, ಅದನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡಿದ್ದೆ ಲಾಸ್ಟ್ ಟೈಮು. ಸೊ ಇವಾಗ ಇದನ್ನು ಹಾರ್ವೆಸ್ಟ್ ಮಾಡೋಣ ಬನ್ನಿ. ಸೊ ಇದು ಚೆನ್ನಾಗೇ ಬಂದಿದೆ ನೋಡಿ, ಯಾವುದೇ ಹುಳ ಏನಿಲ್ಲ ಇದರಲ್ಲಿ, ಚೆನ್ನಾಗಿದೆ, ಫ್ರೆಶ್ ಇದೆ. ಲಾಸ್ಟ್ ಟೈಮ್ ಕೂಡ ನಾನು ಇದೇ ಥರ ನಿಮಗೆ ತೋರಿಸಿದ್ದೆ. ಸೊ ನೋಡಿ ಎಷ್ಟು ಉದ್ದ ಇದೆ ಅಂತ ನಿಮ್ಗೆ ತೋರ್ಸೋಕ್ಕೆ ಒಂದು ಹೇಳ್ತೀನಿ. ಇಷ್ಟಿದೆ ನೋಡಿ, ಆಲ್ಮೋಸ್ಟ್ 1 ಅಡಿ ಮೇಲಿದೆ ಇದು. ಓಕೆ, ಇನ್ನೂ 2 ಇದೆಲ್ಲ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತೀನಿ. ಇದು ಅಷ್ಟೊಂದು ದಪ್ಪ ಏನು ಬಂದಿಲ್ಲ, ಬಟ್ ನೋಡೋಣ ಎಷ್ಟಿದೆ ಅಂತ. ಇವಾಗ ಇದನ್ನು ತೆಗಿತೀನಿ ನೋಡಿ. ಇಲ್ಲಿ ಆ್ಯಕ್ಚುಲಿ ನಾನು ಒಂದೇ ಜಾಗದಲ್ಲಿ ಎರಡು ಸೀಡ್ಸ್ ಹಾಕಿದ್ದೆ, ಹಾಗಾಗಿ ಒಂದು ಸ್ಟ್ರಾಂಗ್ ಆಗಿ ಬಂದಿದೆ, ಇನ್ನೊಂದು ಅಲ್ಲೇ ಚಿಕ್ಕದಾಗಿ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಬಟ್ ಇವಾಗ ನಾನು ಯಾವ್ದು ದಪ್ಪ ಇದನ್ನು ಅದನ್ನು ಮಾತ್ರ ನಾನು ಹಾರ್ವೆಸ್ಟ್ ಮಾಡ್ತೀನಿ. ಬಟ್ ಇದು ಕೂಡ ಬಂತು ನೋಡಿ. ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಈ ಥರ ಏನೂ ಆಗಲ್ಲ, ಅಷ್ಟೊಂದು ಬೆಳೆಯಲ್ಲ. ಅದಕ್ಕೆ ನಾನು ಇದನ್ನು ಜಸ್ಟು ಈ ತಪ್ಪಲ್ ಸೊಪ್ಪು ಇದೆಯಲ್ಲ, ಇದನ್ನು ಮಾತ್ರ ಯೂಸ್ ಮಾಡೋಕ್ಕೆ ಇವತ್ತು ಬಂದುಬಿಡ್ತು ಅದ್ರ ಜೊತೆಗೆ, ಹಾಗಾಗಿ ತೊಗೋತಾ ಇದ್ದೀನಿ. ಇದು ನೋಡಿ ಎಷ್ಟಿದೆ ಅಂತ. ಇದು ಕೂಡ ಅಷ್ಟೇ, ನಮ್ಗೆ ಆಲ್ಮೋಸ್ಟ್ 1 feet ಇದೆ. ಓಕೆ, ಇವಾಗ ಇಲ್ಲಿ ಇನ್ನೂ ಚಿಕ್ಕದು 2 ಇದೆ, ಇದನ್ನು ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ 2 ಇದೆ ಇಲ್ಲಿ, ಹಾಗಾಗಿ ಅಷ್ಟೊಂದು ದಪ್ಪ ಬಂದಿಲ್ಲ ಇದು. ಬಟ್ ಇದನ್ನು ನಾವು ಊಟದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹಾಗಾಗಿ ಇದನ್ನು ತಗೋತಾ ಇದ್ದೀನಿ ಇವಾಗ. ಇದೆರಡು ನೋಡಿ. ಟೆರೆಸ್ ಗಾರ್ಡನಲ್ಲಿ ನಾನು ಇಂಥ ಒಂದು ಅದ್ಭುತವಾದ ಮೂಲಂಗಿನ ಬೆಳೆದಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಹೆಲ್ದಿ ಇದೆ ನೋಡಿ, ನೀವೇ ನೋಡ್ಬೋದು. ಇದನ್ನು ಕ್ಲೀನ್ ಮಾಡೋಣ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಏನಾದರೂ ನಿಮಗೆ
ಇದರಲ್ಲಿ ಹುಳಗಳು ಏನಾದ್ರು ಕಾಣಿಸುತ್ತಾ? ಏನೂ ಇಲ್ಲ, ಫ್ರೆಶ್ ಇದೆ. ಕ್ಲೀನ್ ಮಾಡ್ತಾ ಇದೀನಿ. ನೋಡಿ, ಸೊ ಇಷ್ಟು ನಾನು ಸೆಕೆಂಡ್ ಟೈಮ್ ಮೂಲಂಗಿನ ತೆಗ್ತಾ ಇದ್ದೀನಿ. ಈ ಥರ ರೆಗ್ಯುಲರ್ ಆಗಿ ನಾನು ಟೆರೆಸ್ ಮೇಲೆ ನಾನು ಬೆಳಿತಾ ಇರ್ತೀನಿ. ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಈ ಥರ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ಬೆಳಿಬೋದಾ ಇಲ್ವಾ ಅನ್ನೋದು ಎಷ್ಟೋ ಜನರಿಗೆ ಡೌಟ್ ಇರುತ್ತೆ. ಹಾಗಾಗಿ ನನಗೆ ಆದಷ್ಟು ನಾನು ಯಾವ ರೀತಿ ಬೆಳಿತಾ ಇದ್ದೀನಿ, ಯಾವ ಒಂದು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸೋಕ್ಕೆ ನಾನು ವಿಡಿಯೋ ಮಾಡೋದು. ಹಾಗಾಗಿ ಮರಿಲಾರದೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜಲ್ಲಿ ಹಾಕಿ. ನನಗೆ ಆದಷ್ಟು ಗೊತ್ತಿದ್ದರೆ ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತು ಇನ್ನೊಂದು ರಾಜಗಿರಿ ಸೊಪ್ಪನ್ನು ನಾನು ಹಾರ್ವೆಸ್ಟ್ ಮಾಡ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, 2 ರಿಂದ 3 ಪಾಟಲ್ಲಿ ನಾನು ಏನು ಮಾಡಿದ್ದೀನಿ, 3 ಪಾಟಲ್ಲಿ ಕಂಪ್ಲೀಟ್ಲಿ ರಾಜಗಿರಿ ಸೊಪ್ಪು ಹಾಕಿದ್ದೆ. ಅದ್ರ ಮಧ್ಯೆ ಕೊತ್ತಂಬರಿ ಸೊಪ್ಪು ಕೂಡ ಇತ್ತು, ಅದನ್ನು ನಾನು ಆಗಲೇ ತಗೊಂಡಿದ್ದೀನಿ. ಆಮೇಲೆ ಆ ಒಂದು ಪಾಟಲ್ಲಿ ಏನಂದರೆ ಸಬ್ಬಸಿಗೆ ಪಲ್ಯನೂ ಇತ್ತು, ಅದು ತಗೊಂಡಿದ್ದೆ. ಅಲ್ಲಿ ಇಲ್ಲಿ ಒಂದು ಉಳಿದಿದೆ, ಅದು ನಾನು ಸೀಡ್ಸ್ಗೋಸ್ಕರ ಬಿಟ್ಬಿಡ್ತೀನಿ ಅಷ್ಟೇ. ಸೊ ಇವಾಗ ನಾನು ಈ ರಾಜಗಿರಿ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ತೀನಿ. ನೀವೇ ನೋಡಿ ಎಷ್ಟು ಬಂತು ಅಂತ. ನಾನು ಹೇಳೋದು ಬೇಡ, ನೀವೇ ನೋಡಿ. ನಾನು ಈಗ ಹಾರ್ವೆಸ್ಟ್ ಮಾಡ್ತಾ ಹೋಗ್ತೀನಿ 1 by 1. ಸೊ ಸುಮಾರಿದೆ, ಫುಲ್ ಪಾಟ್ ನೋಡಿ ಎಷ್ಟು ಇದೆ ನೋಡಿ. ಫುಲ್ ಪಾಟ್ ಇದು, 1 ಪಾಟ್ ಇದು ಎಷ್ಟು ಬೆಳೆದಿದೆ ನೋಡಿ. ಓಕೆ, ಇದನ್ನು ಹಾರ್ವೆಸ್ಟ್ ಮಾಡೋಣ ಈಗ. ಇದ್ರ ಮಧ್ಯೆ ಈರುಳ್ಳಿನೂ ಕೂಡ ಇದೆ. ಇವಾಗ ಇದು ತೆಗೆದ ಮೇಲೆ ನಾನು ಈರುಳ್ಳಿ ಮಾತ್ರ ಬಿಡ್ತೀನಿ ಇದರಲ್ಲಿ. ನೋಡಿ ಎಷ್ಟಿದೆ ನೋಡಿ, ಸೈಡ್ ಇಡ್ತಾ ಇದ್ದೀನಿ ಹಾಗೆ. ನೋಡಿ ಇದು ಎಷ್ಟು ಫ್ರೆಶ್ ಆಗಿದೆ ನೋಡಿ. 2ನೇ ಪಾಟ್ ಇದು. ಫಸ್ಟ್ ಪಾಟ್ ಇದು ಇಷ್ಟು ಬಂತು. ಈ 2ನೇ ಪಾಟಲ್ಲಿ ಕೂಡ ಚೆನ್ನಾಗೇ ಬಂದಿದೆ. ನಾನು ಹೇಳ್ದಂಗೆ ಇದ್ರ ಮಧ್ಯೆ ಇರೋದು ಇದು ಆ್ಯಪಲ್ ಗಿಡ ಇದು. ಸೊ ಅದ್ರ ಮಧ್ಯೆ ನಾನು ಈ ರಾಜಗಿರಿ ಸೊಪ್ಪಿನ ಒಂದು ಸೀಡ್ಸನ್ನು ಹಾಕಿದ್ದೆ. ಸೊ ಅದ್ರ ಪಾಡಿಗೆ ಅದು ಬೆಳೀತಾ ಇರುತ್ತೆ ಆ್ಯಪಲ್ ಗಿಡ. ಅದೆಲ್ಲ ಭಾಳ ದಿನ ಬೇಕಲ್ವಾ. ಸೊ ಅಲ್ಲಿವರೆಗೂ ಯಾಕೆ ಪಾಟನ್ನು ಖಾಲಿ ಬಿಡಬೇಕು. ಈ ಥರ ನಾವು ಸೊಪ್ಪಿನ ಒಂದು ಪಲ್ಯಗಳನ್ನು ಬೆಳಿಬೋದು, ಸೊಪ್ಪನ್ನು ಬೆಳಿಬೋದು. ನಾನು ಹಾಕ್ತಾ ಇರ್ತೀನಿ ನೋಡಿ. ಇದ್ರ ಮಧ್ಯೆ ನಿಮ್ಗೆ ಹಾಗೆ ಕೊತ್ತಂಬರಿ ಎಲ್ಲ ಕಾಣಿಸ್ತಾ ಇರುತ್ತೆ ನೋಡಿ. ಇಲ್ಲೆಲ್ಲ ನೋಡಿ ಕೊತ್ತಂಬರಿ ಇದೆ, ಹಾಗೆ ಮೆಂತ್ಯ ಸೊಪ್ಪಿದೆ. ಸೊ ಈಗ ಆ ಕಡೆ ಒಂದು ನೋಡಿ, ಈ ಪಾಟಲ್ಲಿ ಬರೀ 2 ರಾಜಗಿರಿ ದಂಟಿದೆ. ಅದೆಷ್ಟು ಪವರ್ಫುಲ್ ಆಗಿದೆ ನೋಡಿ ಅಲ್ವಾ. ಸೊ ಎಷ್ಟು ಕಡಿಮೆ ಸೀಡ್ಸ್ ಹಾಕ್ತೀರಾ ಅಷ್ಟು ಪವರ್ಫುಲ್ ಆಗಿ ಬರುತ್ತೆ ನೋಡಿ. ಎಷ್ಟು ಫ್ರೆಶ್ ಇದೆ ಇದು. ಓಕೆ, ನಾನು ಇಲ್ಲಿ ನೋಡಿ, ಇಲ್ಲಿ ಜಾಸ್ತಿ ಹಾಕಿದ್ದೆ, ಹಾಗಾಗಿ ಅಷ್ಟೊಂದು ದಪ್ಪ ಇಲ್ಲ. ಬಟ್ ಆದರೂ ಫ್ರೆಶ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಏನಿಲ್ಲ ಅಂದ್ರೆ ಒಂದು 2 ಸಾರಿ ನಾನು ಪಲ್ಯ ಮಾಡ್ಬೋದು ಇದನ್ನ, ಅಷ್ಟು ಇದೆ. ಇನ್ನೊಂದು ಚೂರು ಆ ಕಡೆ ಈ ಕಡೆ ಇದೆ, ಅದನ್ನು ಕೂಡ ನೀನು ತೋರಿಸ್ತೀನಿ. ಇಲ್ಲಿ ಮಾಡಿ ಇದನ್ನು ನಾನು ಈ ಸೋಲಾರ್ ಕೆಳಗೆ ಹಾಕಿರೋದು ಕೆಲವೊಂದೆಲ್ಲ ಪ್ಲಾಂಟ್ಸ್ಗಳನ್ನ. ಸೊ ಹಾಗಾಗಿ ಅಲ್ಲಿಂದ ನಾನು ಕಟಾವು ಮಾಡ್ಕೊಂಡ್ಬಂದೆ. ನೋಡಿ ಇಷ್ಟು ರಾಜಗಿರಿ ಸೊಪ್ಪು ನಾನು ಇವತ್ತು ಬೆಳೆದಿದ್ದೀನಿ. ಬರೀ 2 ಪಾಟಲ್ಲಿ ಇದು ಬಂದಿರೋದು. ಆರ್ಗ್ಯಾನಿಕ್ ವೇಯಲ್ಲಿ ನಾವು ಆರಾಮಾಗಿ ಬೆಳಿಬೋದು. ಹಾಗಾಗಿ
ಎಲ್ಲರೂ ಈ ಟೆರೆಸ್ ಗಾರ್ಡನ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ಇದಿಷ್ಟು ರಾಜಗಿರಿ ಸೊಪ್ಪು ಎರಡು ಪಾಟಲ್ಲಿ ನಾನು ಬೆಳೆದಿದ್ದೀನಿ. ಓಕೆ, ಇದಿಷ್ಟು ಮೂಲಂಗಿ ನೋಡ್ತಾ ಇದ್ದೀರಾ ನೀವು, ಎಷ್ಟು ಫ್ರೆಶ್ ಇದೆ ನೋಡಿ. ಇದನ್ನು ಕೂಡ ಎರಡು ಪಾಟಲ್ಲಿ ಬೆಳೆದಿರೋದು. ಇದು ಬರೀ ಎರಡು ಹೀರಿಬಳೆ, ಅಷ್ಟರಲ್ಲಿ ನನಗೆ ಇಷ್ಟು ಕಾಯಿ ಕೊಟ್ಟಿದೆ. ಆಲ್ಮೋಸ್ಟ್ 1.5 kg ಇದೆ ಇದು. ಇದನ್ನೆಲ್ಲ ನಾನು ಟೆರೆಸ್ ಗಾರ್ಡನ್ ಅಲ್ಲಿ ಬೆಳೆದಿದ್ದೀನಿ ನೋಡಿ. ಸೊ ಇದಿಷ್ಟು ಎಲ್ಲಾನು ಟೆರೆಸ್ ಗಾರ್ಡನ್ ಅಲ್ಲಿ ನಾನು ಬೆಳೆದಿರೋದು.